ಅಸಲಿಗೆ ವರ್ತೂರ್ ಪ್ರಕಾಶ್ ಹಾಗೆ ಶ್ವೇತಾ ಮಧ್ಯೆ ನಡೆದದ್ದು ಏನು? ಈಗ ಆರೋಪ ಕೇಳಿ ಬರೋದಕ್ಕೆ ಕಾರಣ ಏನು? ಈ ಪ್ರಕರಣದ ಹಿಸ್ಟ್ರಿ ಏನು? ವರ್ತೂರ್ ಪ್ರಕಾಶ್ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನ ಎದುರಿಸುವ ಹಂತದ್ದು ಏನಾಯ್ತು? ಇದೆಲ್ಲದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ವೈಯಾರಿಗೂ ವರ್ತೂರಿಗೂ ಲಿಂಕ್ ಏನು? ಸುಂದರಿ ಜೊತೆ ಮಾಜಿ ಸಚಿವ ಕೋಚ್ ಕೋಚ್ ಚಿನ್ನ, ಅಯ್ಯಯ್ಯೋ ಚಿನ್ನ. ಎಸ್, ಇದು ರಿಯಲ್ ಗೋಲ್ಡ್. ಹೌದು, ಉಮಾ ಗೋಲ್ಡ್ ಸುಂದರಿಯ ವಂಚನೆಯ ಕಥೆಯೂ ಹೌದು. ನಿಮ್ಗೆಲ್ಲ ಈಗಾಗಲೇ ಸ್ವಲ್ಪ ಗೊತ್ತಾಗಿರ್ಲೇಬೇಕಲ್ವಾ? ಕಮರ್ಷಿಯಲ್ ಸ್ಟ್ರೀಟ್ ಚಿನ್ನಾಭರಣ ವಂಚನೆ ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ವಂಚಕಿ ಶ್ವೇತಾ ಗೌಡ ವಿಚಾರಣೆ ವೇಳೆ ಸಾಕಷ್ಟು ಮಾಹಿತಿ ಬಹಿರಂಗವಾಗಿದೆ. ಈ ಪ್ರಕರಣ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೂ ಕೂತು ತರುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಿದೆ. ಆರೋಪಿ ಶ್ವೇತಾ ಗೌಡ ಫೋನ್ನಲ್ಲಿ ವರ್ತೂರ್ ಪ್ರಕಾಶ್ ಹಾಗೂ ಈಕೆಗೂ ಸಂಬಂಧ ಇರುವ ಮಾಹಿತಿ ಬಹಿರಂಗವಾಗಿದೆ. ಇಬ್ಬರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎನ್ನಲಾದ ಫೋಟೋ ಈಕೆಯ ಮೊಬೈಲ್ನಲ್ಲಿ ಲಭ್ಯವಾಗಿದೆಯಂತೆ. ಅಷ್ಟೇ ಅಲ್ಲ, ಚಾಮುಂಡಿ ಬೆಟ್ಟಕ್ಕೆ ಇಬ್ಬರು ಹೋಗಿ ಬಂದಿದ್ದಾಗಿ ಮಾಹಿತಿ ಕೂಡ ಸಿಕ್ಕಿದೆ. ಇದಿಷ್ಟೇ ಅಲ್ಲ, ಇಬ್ಬರು ಕೂಡ ತಿರುಪತಿಗೆ ಹೋಗಲು ಟಿಕೆಟ್ ಬುಕ್ ಕೂಡ ಮಾಡಿದ್ರಂತೆ. ಇದಕ್ಕೆ ಪೂರಕವೆಂಬಂತೆ ಟಿಕೆಟ್ ಬುಕ್ ಆಗಿರುವ ದಾಖಲೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇದಿಷ್ಟೇ ಅಲ್ಲ, ಶ್ವೇತಾ ಹಾಗೂ ವರ್ತೂರ್ ಪ್ರಕಾಶ್ ಕೂಡ ಚಿನ್ನದ ಅಂಗಡಿಗೆ ಹೋಗಿದ್ದಾಗಿ ಪೊಲೀಸ್ ವಿಚಾರಣೆ ವೇಳೆ ಬಹಿರಂಗವಾಗಿದೆ. ಈ ಸಂಬಂಧ ಪೊಲೀಸರು ಮಾಜಿ ಸಚಿವರಿಗೆ ನೋಟಿಸ್ ನೀಡಿದ್ರು. ವರ್ತೂರ್ ಪ್ರಕಾಶ್ಗೆ ಚಿನ್ನ ತಂದ ಕುತ್ತು. ಪೊಲೀಸರಿಂದ ಮಾಜಿ ಸಚಿವರಿಗೆ ಡ್ರಿಲ್. ವಂಚನೆ ಕೇಸ್ ಸಂಬಂಧ ವರ್ತೂರು ಪ್ರಕಾಶ್ ಅವರು ಪೊಲೀಸ್ ಠಾಣೆಗೆ ಹಾಜರಾದರು. ಎಸಿಪಿ ಗೀತಾ ಮುಂದೆ ವಿಚಾರಣೆಗೆ ಹಾಜರಾದರು. ವರ್ತೂರ್ ಪ್ರಕಾಶ್ ಮಾತ್ರವಲ್ಲ, ಅವರ ಕಿರಿಯ ಪುತ್ರ ನಿತಿನ್ಗೂ ಪೊಲೀಸರು ನೋಟಿಸ್ ನೀಡಿದ್ದಾರೆ. ನಿತಿನ್ ಜೊತೆಗೆ ಶ್ವೇತಾ ಗೌಡ ಸತತ ಸಂಪರ್ಕ ಹೊಂದಿದ್ದಾಳಂತೆ. ಈತನ ಜೊತೆ ಲಕ್ಷಾಂತರ ರೂಪಾಯಿ ಶಾಪಿಂಗ್ ಮಾಡಿರುವ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಒಟ್ನಲ್ಲಿ ಶ್ವೇತಾ ಸೀಕ್ರೆಟ್ ರಿವೀಲ್ ಆಗಿದ್ದು, ವರ್ತೂರ್ ಪ್ರಕಾಶ್ ಅರೆಸ್ಟ್ ಆಗ್ತಾರಾ ಅನ್ನೋದು ಮುಂದಿರುವ ಪ್ರಶ್ನೆ. ನಾಗರಾಜ್ ಜೊತೆ ಮಾದೇಶ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಸಲಿಗೆ ವರ್ತೂರ್ ಪ್ರಕಾಶ್ ಹಾಗೆ ಶ್ವೇತಾ ಮಧ್ಯೆ ನಡೆದದ್ದು ಏನು? ಈಗ ಆರೋಪ ಕೇಳಿ ಬರೋದಕ್ಕೆ ಕಾರಣ ಏನು? ಈ ಪ್ರಕರಣದ ಹಿಸ್ಟ್ರಿ ಏನು? ವರ್ತೂರ್ ಪ್ರಕಾಶ್ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನ ಎದುರಿಸುವ ಹಂತದ್ದು ಏನಾಯ್ತು? ಇದೆಲ್ಲದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ವೈಯಾರಿಗೂ ವರ್ತೂರಿಗೂ ಲಿಂಕ್ ಏನು? ಸುಂದರಿ ಜೊತೆ ಮಾಜಿ ಸಚಿವ ಕೋಚ್ ಕೋಚ್ ಚಿನ್ನ, ಅಯ್ಯಯ್ಯೋ ಚಿನ್ನ. ಎಸ್, ಇದು ರಿಯಲ್ ಗೋಲ್ಡ್. ಹೌದು, ಉಮಾ ಗೋಲ್ಡ್ ಸುಂದರಿಯ ವಂಚನೆಯ ಕಥೆಯೂ ಹೌದು. ನಿಮ್ಗೆಲ್ಲ ಈಗಾಗಲೇ ಸ್ವಲ್ಪ ಗೊತ್ತಾಗಿರ್ಲೇಬೇಕಲ್ವಾ? ಕಮರ್ಷಿಯಲ್ ಸ್ಟ್ರೀಟ್ ಚಿನ್ನಾಭರಣ ವಂಚನೆ ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ವಂಚಕಿ ಶ್ವೇತಾ ಗೌಡ ವಿಚಾರಣೆ ವೇಳೆ ಸಾಕಷ್ಟು ಮಾಹಿತಿ ಬಹಿರಂಗವಾಗಿದೆ. ಈ ಪ್ರಕರಣ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೂ ಕೂತು ತರುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಿದೆ. ಆರೋಪಿ ಶ್ವೇತಾ ಗೌಡ ಫೋನ್ನಲ್ಲಿ ವರ್ತೂರ್ ಪ್ರಕಾಶ್ ಹಾಗೂ ಈಕೆಗೂ ಸಂಬಂಧ ಇರುವ ಮಾಹಿತಿ ಬಹಿರಂಗವಾಗಿದೆ. ಇಬ್ಬರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎನ್ನಲಾದ ಫೋಟೋ ಈಕೆಯ ಮೊಬೈಲ್ನಲ್ಲಿ ಲಭ್ಯವಾಗಿದೆಯಂತೆ. ಅಷ್ಟೇ ಅಲ್ಲ, ಚಾಮುಂಡಿ ಬೆಟ್ಟಕ್ಕೆ ಇಬ್ಬರು ಹೋಗಿ ಬಂದಿದ್ದಾಗಿ ಮಾಹಿತಿ ಕೂಡ ಸಿಕ್ಕಿದೆ. ಇದಿಷ್ಟೇ ಅಲ್ಲ, ಇಬ್ಬರು ಕೂಡ ತಿರುಪತಿಗೆ ಹೋಗಲು ಟಿಕೆಟ್ ಬುಕ್ ಕೂಡ ಮಾಡಿದ್ರಂತೆ. ಇದಕ್ಕೆ ಪೂರಕವೆಂಬಂತೆ ಟಿಕೆಟ್ ಬುಕ್ ಆಗಿರುವ ದಾಖಲೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇದಿಷ್ಟೇ ಅಲ್ಲ, ಶ್ವೇತಾ ಹಾಗೂ ವರ್ತೂರ್ ಪ್ರಕಾಶ್ ಕೂಡ ಚಿನ್ನದ ಅಂಗಡಿಗೆ ಹೋಗಿದ್ದಾಗಿ ಪೊಲೀಸ್ ವಿಚಾರಣೆ ವೇಳೆ ಬಹಿರಂಗವಾಗಿದೆ. ಈ ಸಂಬಂಧ ಪೊಲೀಸರು ಮಾಜಿ ಸಚಿವರಿಗೆ ನೋಟಿಸ್ ನೀಡಿದ್ರು. ವರ್ತೂರ್ ಪ್ರಕಾಶ್ಗೆ ಚಿನ್ನ ತಂದ ಕುತ್ತು. ಪೊಲೀಸರಿಂದ ಮಾಜಿ ಸಚಿವರಿಗೆ ಡ್ರಿಲ್. ವಂಚನೆ ಕೇಸ್ ಸಂಬಂಧ ವರ್ತೂರು ಪ್ರಕಾಶ್ ಅವರು ಪೊಲೀಸ್ ಠಾಣೆಗೆ ಹಾಜರಾದರು.
ಎಸಿಪಿ ಗೀತಾ ಮುಂದೆ ವಿಚಾರಣೆಗೆ ಹಾಜರಾದರು. ವರ್ತೂರ್ ಪ್ರಕಾಶ್ ಮಾತ್ರವಲ್ಲ, ಅವರ ಕಿರಿಯ ಪುತ್ರ ನಿತಿನ್ಗೂ ಪೊಲೀಸರು ನೋಟಿಸ್ ನೀಡಿದ್ದಾರೆ. ನಿತಿನ್ ಜೊತೆಗೆ ಶ್ವೇತಾಗೌಡ ಸತತ ಸಂಪರ್ಕ ಹೊಂದಿದ್ದಾಳಂತೆ. ಈತನ ಜೊತೆ ಲಕ್ಷಾಂತರ ರೂಪಾಯಿ ಶಾಪಿಂಗ್ ಮಾಡಿರುವ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಒಟ್ನಲ್ಲಿ ಶ್ವೇತಾ ಸೀಕ್ರೆಟ್ ರಿವೀಲ್ ಆಗಿದ್ದು, ವರ್ತೂರ್ ಪ್ರಕಾಶ್ ಅರೆಸ್ಟ್ ಆಗ್ತಾರಾ ಅನ್ನೋದು ಮುಂದಿರುವ ಪ್ರಶ್ನೆ. ನಾಗರಾಜ್ ಜೊತೆ ಮಾದೇಶ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಸಲಿಗೆ ವರ್ತೂರ್ ಪ್ರಕಾಶ್ ಹಾಗೆ ಶ್ವೇತಾ ಮಧ್ಯೆ ನಡೆದದ್ದು ಏನು? ಈಗ ಆರೋಪ ಕೇಳಿ ಬರೋದಕ್ಕೆ ಕಾರಣ ಏನು? ಈ ಪ್ರಕರಣದ ಹಿಸ್ಟ್ರಿ ಏನು? ವರ್ತೂರ್ ಪ್ರಕಾಶ್ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನ ಎದುರಿಸುವ ಹಂತದ್ದು ಏನಾಯ್ತು? ಇದೆಲ್ಲದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ವೈಯಾರಿಗೂ ವರ್ತೂರಿಗೂ ಲಿಂಕ್ ಏನು? ಸುಂದರಿ ಜೊತೆ ಮಾಜಿ ಸಚಿವ ಕೋಚ್. ಚಿನ್ನ, ಅಯ್ಯಯ್ಯೋ ಚಿನ್ನ. ಎಸ್, ಇದು ರಿಯಲ್ ಗೋಲ್ಡ್. ಹೌದು, ಉಮಾ ಗೋಲ್ಡ್ ಸುಂದರಿಯ ವಂಚನೆಯ ಕಥೆಯೂ ಹೌದು. ನಿಮ್ಗೆಲ್ಲ ಈಗಾಗಲೇ ಸ್ವಲ್ಪ ಗೊತ್ತಾಗಿರ್ಲೇಬೇಕಲ್ವಾ? ಕಮರ್ಷಿಯಲ್ ಸ್ಟ್ರೀಟ್ ಚಿನ್ನಾಭರಣ ವಂಚನೆ ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ವಂಚಕಿ ಶ್ವೇತಾಗೌಡ ವಿಚಾರಣೆ ವೇಳೆ ಸಾಕಷ್ಟು ಮಾಹಿತಿ ಬಹಿರಂಗವಾಗಿದೆ. ಈ ಪ್ರಕರಣ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೂ ಕೂತು ತರುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಿದೆ. ಆರೋಪಿ ಶ್ವೇತಾಗೌಡ ಫೋನ್ನಲ್ಲಿ ವರ್ತೂರ್ ಪ್ರಕಾಶ್ ಹಾಗೂ ಈಕೆಗೂ ಸಂಬಂಧ ಇರುವ ಮಾಹಿತಿ ಬಹಿರಂಗವಾಗಿದೆ. ಇಬ್ಬರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎನ್ನಲಾದ ಫೋಟೋ ಈಕೆಯ ಮೊಬೈಲ್ನಲ್ಲಿ ಲಭ್ಯವಾಗಿದೆಯಂತೆ. ಅಷ್ಟೇ ಅಲ್ಲ, ಚಾಮುಂಡಿ ಬೆಟ್ಟಕ್ಕೆ ಇಬ್ಬರು ಹೋಗಿ ಬಂದಿದ್ದಾಗಿ ಮಾಹಿತಿ ಕೂಡ ಸಿಕ್ಕಿದೆ. ಇದಿಷ್ಟೇ ಅಲ್ಲ, ಇಬ್ಬರು ಕೂಡ ತಿರುಪತಿಗೆ ಹೋಗಲು ಟಿಕೆಟ್ ಬುಕ್ ಕೂಡ ಮಾಡಿದ್ರಂತೆ. ಇದಕ್ಕೆ ಪೂರಕವೆಂಬಂತೆ ಟಿಕೆಟ್ ಬುಕ್ ಆಗಿರುವ ದಾಖಲೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇದಿಷ್ಟೇ ಅಲ್ಲ, ಶ್ವೇತಾ ಹಾಗೂ ವರ್ತೂರ್ ಪ್ರಕಾಶ್ ಕೂಡ ಚಿನ್ನದ ಅಂಗಡಿಗೆ ಹೋಗಿದ್ದಾಗಿ ಪೊಲೀಸ್ ವಿಚಾರಣೆ ವೇಳೆ ಬಹಿರಂಗವಾಗಿದೆ. ಈ ಸಂಬಂಧ ಪೊಲೀಸರು ಮಾಜಿ ಸಚಿವರಿಗೆ ನೋಟಿಸ್ ನೀಡಿದ್ರು. ವರ್ತೂರ್ ಪ್ರಕಾಶ್ಗೆ ಚಿನ್ನ ತಂದ ಗುತ್ತು. ಪೊಲೀಸರಿಂದ ಮಾಜಿ ಸಚಿವರಿಗೆ ಡ್ರಿಲ್. ವಂಚನೆ ಕೇಸ್ ಸಂಬಂಧ ವರ್ತೂರ್ ಪ್ರಕಾಶ್ ಅವರು ಪೊಲೀಸ್ ಠಾಣೆಗೆ ಹಾಜರಾದರು. ಎಸಿಪಿ ಗೀತಾ ಮುಂದೆ ವಿಚಾರಣೆಗೆ ಹಾಜರಾದರು. ವರ್ತೂರ್ ಪ್ರಕಾಶ್ ಮಾತ್ರವಲ್ಲ, ಅವರ ಕಿರಿಯ ಪುತ್ರ ನಿತಿನ್ಗೂ ಪೊಲೀಸರು ನೋಟಿಸ್ ನೀಡಿದ್ದಾರೆ. ನಿತಿನ್ ಜೊತೆಗೆ ಶ್ವೇತಾಗೌಡ ಸತತ ಸಂಪರ್ಕ ಹೊಂದಿದ್ದಾಳಂತೆ. ಈತನ ಜೊತೆ ಲಕ್ಷಾಂತರ ರೂಪಾಯಿ ಶಾಪಿಂಗ್ ಮಾಡಿರುವ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಒಟ್ನಲ್ಲಿ ಶ್ವೇತಾ ಸೀಕ್ರೆಟ್ ರಿವೀಲ್ ಆಗಿದ್ದು, ವರ್ತೂರ್ ಪ್ರಕಾಶ್ ಅರೆಸ್ಟ್ ಆಗ್ತಾರಾ ಅನ್ನೋದು ಮುಂದಿರುವ ಪ್ರಶ್ನೆ. ನಾಗರಾಜ್ ಜೊತೆ ಮಾದೇಶ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದು ನಂಬಕ್ಕೆ ಆಗೋದಿಲ್ಲ. ಹಾಗಾಗಿ ಆಕೆ ಹೋಗಿ ಮಾರ್ವಾಡಿ ಅಂಗಡಿಯನ್ನು ನಂಬಿಸಿ ಈ ಒಡವೆ ತಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ನಂದು ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ. ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸ್ದು ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ.